ಬೆಂಗಳೂರಿಗೆ ಗಾಂಜಾ ಮತ್ತೇರಿಸಲು ಬಂದವರು ಲಾಕ್ ಆಗಿದ್ದಾರೆ. ಹೊಸ ಮಾದರಿಯ ಗಾಂಜಾವನ್ನ ತಂದಿದ್ದಂತಹ ಕಿರಾತಕರು ಲಾಕ್ ಆಗಿದ್ದಾರೆ. ಮೆಡಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ರು ಇವರು. ಬೆಂಗಳೂರಲ್ಲಿ ಆಕ್ಟಿವ್ ಆಗಿದೆ ಜಲ್ಲಿ ಗಾಂಜಾ ಜಾಲ. ಮೆಡಿಕಲ್ ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳೇ ಟಾರ್ಗೆಟ್ ಇವ್ರದು. ಜಲ್ಲಿ ಗಾಂಜಾ ಜಾಲ. ಸೊಪ್ಪು ಹ್ಯಾಶ್ ಆಯಿಲ್ಗಿಂತ ಜಲ್ಲಿ ಗಾಂಜಾ ಕಿಕ್. ಗಾಂಜಾದ ಬಟ್ಟಿ ಇಳಿಸಿದ ರಸ ಜಲ್ಲಿ ಚಾಕೆಟ್ಗೆ ಬೆರೆಸ್ತಾರೆ. ಒಂದು ಪ್ಯಾಕೆಟ್ ಜಲ್ಲಿ ಗಾಂಜಾಗೆ 6,000 ರೂಪಾಯಿ. ಬಾಯಲ್ಲಿ ಕರಗುವಂತೆ ಈ ಜಲ್ಲಿ ಗಾಂಜಾವನ್ನ ಸೃಷ್ಟಿ ಮಾಡಲಾಗಿತ್ತು. ಡೌಟ್ ಬಾರದೇ ಇರುವಂತಹ ರೀತಿಯಲ್ಲಿ ಪ್ಯಾಕೆಟ್ನಲ್ಲಿ ಚಾಕ್ಲೇಟ್ ಮಾರಾಟ ಮಾಡುವಂತ ರೀತಿಯಲ್ಲಿ ಇದನ್ನು ಮಾರಾಟ ಮಾಡ್ತಾ ಇದ್ರು. ಈ ವಿಚಾರ ಪೊಲೀಸರಿಗೆ ಗೊತ್ತಾಗಿದೆ. ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಈ ಜಲ್ಲಿ ಗಾಂಜಾ ಗ್ಯಾಂಗ್ನ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಜಲ್ಲಿ ಗಾಂಜಾ ಕಂಡು ಪೊಲೀಸರೇ ದಂಗಾಗಿದ್ರು. ಮೊಹಮ್ಮದ್ ಜಾಹಿದ್, ಇಸ್ಮಾಯಿಲ್ ಅದ್ನಾನ್ ಇಬ್ಬರನ್ನ ಬಂಧನ ಮಾಡಲಾಗಿದೆ. 3 ಲಕ್ಷ ಮೌಲ್ಯದ 1440 ಗ್ರಾಂ ಜಲ್ಲಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಜಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇದ್ದಂತಹ ಜಾಲವನ್ನ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೇಗೆ ಸಿಕ್ಕಾಕೊಂಡ್ರು, ಜೊತೆಗೆ ಯಾವ ರೀತಿಯಾಗಿ ಇದನ್ನ ಮಾರಾಟ ಮಾಡ್ತಾ ಇದ್ರು ಈ ಆರೋಪಿಗಳು? ಖಂಡಿತವಾಗಿ ಮಧುಕರ್, ಈಗಾಗ್ಲೇನು ಬೆಂಗಳೂರಿನ ಬ್ಯಾಟರಾಯನಪುರ ಪೊಲೀಸ್ದ ಒಂದು ಮಾಹಿತಿ ಬರುತ್ತೆ. ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಒಂದು ಜಲ್ಲಿ ಗಾಂಜಾ ಬಿಟ್ಟಿದೆ ಅಂತ ಹೇಳಿ. ಮೊದಲಿಗೆ ಪ್ರಾರಂಭದ ಹಂತದಲ್ಲಿ ಆ ತರದ್ದು ಯಾವುದೂ ಇಲ್ಲ ಅಂತ ಪೊಲೀಸರು ಸುಮ್ಮನಾಗಿದ್ರು. ಆದ್ರೆ ಯಾವಾಗ ಪದೇ ಪದೇ ಈ ರೀತಿಯಾದಂತಹ ದೂರುಗಳು ಕೇಳಿ ಬರ್ತಾ ಇತ್ತು, ಕೂಡಲೇ ಅದಕ್ಕಾಗಿ ಒಂದು ಸ್ಪೆಷಲ್ ಟೀಮ್ ಅನ್ನ ಬ್ಯಾಟರಾಯನಪುರ ಪೊಲೀಸರು ಮಾಡಿದ್ರು. ಅದೇ ಹಿನ್ನೆಲೆಯಲ್ಲಿ ಒಂದು ಮಾಹಿತಿ ಕೂಡ ಬಂದಿತ್ತು, ಈ ರೀತಿಯಾಗಿ ಆರೋಪಿಗಳು ಬಂದು ಮಾರಾಟ ಮಾಡ್ತಿದ್ದಾರೆ ಅಂತ ಹೇಳಿ. ಪ್ರಮುಖವಾಗಿ ಇಲ್ಲಿ ಪೊಲೀಸರು ಪತ್ತೆ ಹಚ್ಚೋದು, ಅಂದ್ರೆ ಈ ಪೆಡ್ಲರ್ಗಳನ್ನ ಪತ್ತೆ ಹಚ್ಚೋಕೆ ಆಗೋದಿಲ್ಲ. ಯಾಕಂದ್ರೆ ಯಾರೋ ಜೋಬಲ್ ಚಾಕ್ಲೇಟ್ ಇಟ್ಕೊಂಡ್ ಬಂದಿರ್ತಾರೆ, ಜಲ್ಲಿ ಮಾದರಿಯ ಒಂದು ಚಾಕ್ಲೇಟ್ ಇರುತ್ತೆ. ಅದನ್ನ ಹೇಗೆ ಪತ್ತೆ ಮಾಡೋದು? ಒಂದ್ ವೇಳೆ ಸಿಕ್ಕಿದ್ರು ಕೂಡ ಇದೊಂದು ಚಾಕ್ಲೇಟ್ ಅಂತ ಹೇಳಿ ತಪ್ಪಿಸ್ಕೊಳ್ಬೋದು. ಹೀಗಾಗಿ ಪೊಲೀಸರು ನಿಗಾ ವಹಿಸಿ ಯಾವ ರೀತಿಯಾಗಿ ಬರ್ತಾರೆ, ಯಾವ ರೀತಿಯಾಗಿ ಸೇಲ್ ಮಾಡ್ತಾರೆ ಎಲ್ಲದರ ಮೇಲೆ ಕೂಡ ಕಣ್ಣಿಟ್ಟಿದ್ರು. ಒಮ್ಮೆ ಮಾಹಿತಿ ಬಂದಂತ ಸಂದರ್ಭದಲ್ಲಿ ಸ್ಥಳಕ್ಕೆ ಹೋಗಿ ಅವರ ಜೋಬನ್ನ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಆ ಚಾಕ್ಲೇಟ್, ಜಲ್ಲಿ ಮಾದರಿಯ ಚಾಕ್ಲೇಟ್ ಸಿಕ್ಕಿತ್ತು. ಒಂದು ಚಾಕ್ಲೇಟ್ ನ 6,000 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ರು. ಹೀಗಾಗಿ 6,000 ಡೌಟ್ ಬಂದು ಅವರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಹೆಬ್ಬಾಳದ ಬಳಿ ಇರುವಂತಹ ಒಂದು ಫ್ಯಾಕ್ಟರಿಯಲ್ಲಿ ಈ ರೀತಿಯಾಗಿ ಜಲ್ಲಿ ಗಾಂಜಾವನ್ನ ಇಟ್ಕೊಂಡು ಮಾರಾಟ ಮಾಡ್ತಿದ್ರು ಅನ್ನುವಂತ ಮಾಹಿತಿ ಮೇರೆಗೆ ಈಗಾಗ್ಲೇ 1,400 ಗ್ರಾಂ ಜಲ್ಲಿ ಚಾಕ್ಲೇಟ್ ಏನಿತ್ತು, ಅಂದ್ರೆ ಅದು ಗಾಂಜಾ ಮಿಶ್ರಿತ, ಅಂದ್ರೆ ಗಾಂಜಾವನ್ನ ಬಟ್ಟಿ ಇಳಿಸಿ ಅದರಲ್ಲಿ ಬಂದಂತಹ ರಸವನ್ನ ಈ ಒಂದು ಜಲ್ಲಿ ಚಾಕ್ಲೇಟ್ಗೆ ಮಿಕ್ಸ್ ಮಾಡಿ ಅದನ್ನ ಜಲ್ಲಿ ಗಾಂಜಾ ಅಂತ ಹೇಳಿ ಮಾರಾಟ ಮಾಡ್ತಾ ಇದ್ರು. ಇದು ಬೇರೆ ಬೇರೆ ಮಾದಕ ವಸ್ತುಗಳು ಏನಿದೆ, ಆಶ್ ಆಯಿಲ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಅತಿ ಹೆಚ್ಚು ಮತ್ತನ್ನ ಕೊಡುವಂತಹ ಒಂದು ಮಾದಕ ವಸ್ತು ಅಂತ ಹೇಳಿ ಈಗಾಗಲೇ ಪೊಲೀಸರು ಅದನ್ನ ಪತ್ತೆ ಮಾಡಿರುವಂತದ್ದು. ಸದ್ಯಕ್ಕೆ ಇಬ್ಬರು ಆರೋಪಿಗಳು ಮೊಹಮ್ಮದ್ ಜಾಹಿದ್ ಮತ್ತೆ ಇಸ್ಮಾಯಿಲ್ ಎಂಬುವಂತ ಇಬ್ಬರನ್ನ ಈಗಾಗಲೇ ಪೊಲೀಸರು ಬಂಧನ ಮಾಡಿರುವಂತದ್ದು. ಅವರ ಬಳಿ ಇದ್ದಂತಹ 1440 ಗ್ರಾಂ ಮೌಲ್ಯದ 3 ಲಕ್ಷ ಮೌಲ್ಯದ ಜಲ್ಲಿ ಗಾಂಜಾವನ್ನು ಈಗಾಗಲೇ ವಶಕ್ಕೆ ಪಡೆದಿರುವಂತದ್ದು. ಇನ್ನೂ ಕೂಡ ಆರೋಪಿಗಳ ವಿಚಾರಣೆ ನಡೀತಿದೆ. ಎಲ್ಲಿ ಯಾರ್ಯಾರಿಗೆ ಇವರ ಕಸ್ಟಮರ್ಗಳು ಜೊತೆಗೆ ಎಲ್ಲಿ ಇದನ್ನ ತಯಾರು ಮಾಡ್ತಾರೆ, ಯಾವ ರೀತಿಯಾಗಿ ತಯಾರು ಮಾಡ್ತಾರೆ, ಎಲ್ಲವನ್ನೂ ಕೂಡ ಈಗಾಗಲೇ ಪೊಲೀಸರು ತನಿಖೆ ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ಬೆಂಗಳೂರಿನ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳಾಗಿರ್ಬೋದು, ಇವರು ಟಾರ್ಗೆಟ್ ಮಾಡಿ ಈ ಒಂದು ಜಲ್ಲಿ ಗಾಂಜಾವನ್ನ ಮಾರಾಟ ಮಾಡ್ತಿದ್ರು ಅನ್ನುವಂಥ ವಿಚಾರ ಸದ್ಯಕ್ಕೆ ಗೊತ್ತಾಗಿರುವಂತದ್ದು. ಮಧುಕರ್, ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.